ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 124 ಅದರ 1ನೇ ವಾಕ್ಯ. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ಯೆಹೋವನೊಬ್ಬನೇ ರಕ್ಷಕನು ಎಂಬುದಾಗಿ ಈ ಹೆಡ್ಡಿಂಗಲ್ಲಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ದಾವೀದನು ತನ್ನ ಅನುಭವದ ಮೂಲಕ ಬರೀತಾ ಇದ್ದಾನೆ. ಯೆಹೋವನು ನಮಗಿಲ್ಲದಿದ್ದರೆ, ಅಥವಾ ಇಸ್ರಾಯೇಲ್ ಜನರು ದೇವರನ್ನು ಆರಾಧನೆ ಮಾಡುತ್ತಾ ಮುಂದೆ ಬಂದಾಗ, ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಬಂದಾಗ ಯೆಹೋವನವರ ಸಂಗಡ ಇದ್ದನು. ಮಾತ್ರವಲ್ಲ, ಶತ್ರುಗಳು ಅವರಿಗೆ ವಿರುದ್ಧವಾಗಿ ಎದ್ದಾಗ, ನರರು ಅವರಿಗೆ ವಿರುದ್ಧವಾಗಿ ಎದ್ದಾಗ, ಆಗಲೂ ಸಹ ದೇವರು ಇರಲಿಲ್ಲ ಅಂದಿದ್ರೆ ನಮ್ಮನ್ನು ಅವ್ರೇನು ಮಾಡ್ತಾಯಿದ್ರು? ಜೀವ ಸಹಿತ ನುಂಗಿ ಬಿಡುತ್ತಿದ್ದರು. ದಾವೀದನಿಗೆ ಬರಿತಾ ಇದ್ದಾನೆ, ಇವತ್ತು ನಾವು ಬದುಕಿಕೊಂಡಿದ್ದರೆ, ಇವತ್ತು ನಾವು ಜೀವಂತವಾಗಿದ್ದರೆ, ಇವತ್ತು ನಾವು ಸಂತೋಷವಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದರೆ, ಅದು ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತ. ಪ್ರತ್ಯೇಕವಾಗಿ ದಾವೀದನು ಇಸ್ರಾಯೇಲರ ಕುರಿತಾಗಿ ಮಾತನಾಡ್ತಾನೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ ಬಂದಂತಹ ಆ ಸನ್ನಿವೇಶಗಳಲ್ಲಿ ಅನೇಕ ವೇದನೆಗಳ ಮೂಲಕ ಹಾದು ಹೋದರು. ಅನೇಕ ಶತ್ರುಗಳ ಆಕ್ರಮಣ ಅವರಿಗೆ ಉಂಟಾಯಿತು. ಆದರೆ ಆ ಆಕ್ರಮಣಗಳ ಮಧ್ಯದಲ್ಲೂ ಸಹ ಅವರು ಬಿಡುಗಡೆ ಹೊಂದಿ ಸಮಾಧಾನದೊಂದಿಗೆ ಮುಂದೆ ಸಾಗುವಂತೆ ದೇವರು ಅವರಿಗೆ ಸಹಾಯ ಮಾಡಿದ್ರು. ಮಾತ್ರವಲ್ಲ, ಈಗ ದಾವೀದನು ಈ ಕೀರ್ತನೆಯನ್ನು ಬರೀತಾನೆ. ದಾವೀದನ ಜೀವಿತವನ್ನು ಸಹ ನಾವು ಗಮನಿಸುವಾಗ, ದಾವೀದನ ಜೀವಿತದಲ್ಲಿ ಯೆಹೋವನು ಅವನ ಸಂಗಡ ಇಲ್ಲದೇ ಇದ್ದಿದ್ದರೆ, ಯೆಹೋವನು ಅವರ ಸಂಗಡ ಕಾಪಾಡಿ ನಡೆಸದೇ ಇದ್ದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ನರರು ನಮಗೆ ವಿರುದ್ಧವಾಗಿ ಎದ್ದಾಗ, ಅಥವಾ ಮೀರಿದ ಪ್ರವಾಹವು ನಮ್ಮ ಮೇಲೆ ಬಡ್ಕೊಂಡು ಬಂದಾಗ ಮುಳುಗಿಸಿ ಬಿಡುವಂತಹ ಸನ್ನಿವೇಶ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮನ್ನು ನುಂಗಿ ಬಿಡುವುದಕ್ಕಾಗಿ ಶತ್ರು ಎದ್ದಾಗ, ಪ್ರವಾಹವು ನಮ್ಮ ತಲೆ ಮೇಲೆ ಬಂದು ನಮ್ಮನ್ನು ಮುಳುಗಿಸಿ ಬಿಡುವಷ್ಟು ಬಂದಾಗಲೂ ಸಹ ನಾವು ಮುಳುಗದೆ, ನಾವು ಸಾಯದೆ, ನಾವು ಶತ್ರುಗಳ ಕೈಗೆ ಸಿಕ್ಕಿಕೊಳ್ಳದೆ, ಅವರಿಗೆ ಆಹಾರವಾಗದೆ ಇವತ್ತು ಬದುಕಿದರೆ ಅದು ದೇವರ ಕೃಪೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಈ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ, ಕೊರತೆಗಳು ಬಂದಾಗ, ಸನ್ನಿವೇಶಗಳು ಪ್ರತಿಕೂಲವಾದಾಗ, ನಾವು ಅದರ ಮಧ್ಯದಲ್ಲೂ ಸಹ ಜಯಶಾಲಿಯಾಗಿ ಇಲ್ಲಿವರೆಗೆ ಬರುವುದಕ್ಕೆ ಸಾಧ್ಯವಾದದ್ದು ಅದು ದೇವರ ಕೃಪೆ ಎಂಬುದಾಗಿ ನಾವು ಮರಿಬಾರ್ದು. ಶತ್ರು ನಮ್ಮನ್ನು ಆಕ್ರಮಣ ಮಾಡಲಿಲ್ಲ ಅಂತಲ್ಲ, ಶತ್ರು ನಮಗೆ ವಿರುದ್ಧವಾಗಿ ತಂತ್ರ ಮಾಡಲಿಲ್ಲ ಅಂತಲ್ಲ, ಶತ್ರು ನಮಗೆ ವಿರುದ್ಧವಾಗಿ ಯಾವುದೇ ರೀತಿಯ ಬಲೆಗಳನ್ನು ಹಾಕಲಿಲ್ಲ ಅಂತಲ್ಲ. ಮಾತ್ರವಲ್ಲ, ಅದರ 7ನೇ ವಾಕ್ಯದಲ್ಲಿ ಓದ್ತೇವೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ. ಅದರ ಅರ್ಥ, ಬೇಟೆಗಾರ ಬಲೆ ಹಾಕಿದ್ದ, ನಾವು ಬಲೆಯೊಳಗೆ ಬಿದ್ದುಬಿಟ್ಟಿದ್ವಿ. ಆದರೆ ಅಲ್ಲಿಂದ ದೇವರು ನನ್ನನ್ನು ನಿಮ್ಮನ್ನು ತಪ್ಪಿಸ್ಬಿಟ್ರು. ಸೈತಾನ ಎಷ್ಟೋ ರೀತಿಯ ತಂತ್ರಗಳನ್ನು ಎಣೆದು ನನ್ನನ್ನು ನಿಮ್ಮನ್ನು ಮುಳುಗಿಸಿ ಬಿಡುವುದಕ್ಕಾಗಿ, ನಮ್ಮನ್ನು ಬಲೆಗೆ ಸಿಕ್ಕಿಸುವುದಕ್ಕಾಗಿ, ಅವರ ಹಲ್ಲಿಗೆ ನಮಗೆ ಆ ಕೊಳ್ಳೆಯಾಗಿ ತೆಗೆದುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿದಾಗ, ಅವರ ಹಲ್ಲಿಗೆ ಕೊಳ್ಳೆ ಕೊಡದ ಹಾಗೆ ನಮ್ಮನ್ನು ಬಲೆಯಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸಿದಂತಹ ಒಬ್ಬ ದೇವರು, ಬೇಟೆಗಾರನ ಬಲೆಯಿಂದ ನಮ್ಮನ್ನು ತಪ್ಪಿಸಿದಂತಹ ದೇವರು. ಬೇಟೆಗಾರ ಬಂದಿದ್ದಾನೆ, ಆ ಪಕ್ಷಿಯನ್ನು ಆ ಬಿಲ್ಲು ಬಾಣದಿಂದ ಹೊಡೆದು ಸಾಯಿಸಬೇಕು ಅಂತ ಬಾಣಗಳನ್ನು ಬಿಟ್ಟಿದ್ದ. ಆದರೆ ಬೇಟೆಗಾರ ಬಲೆ ಹಾಕದ, ಬಾಣಗಳನ್ನು ಬಿಟ್ಟ. ಆದರೆ ಅವೆಲ್ಲವುಗಳಿಂದ ದೇವರು ನಮ್ಮನ್ನು ಬಿಡಿಸಿದರು. ಶತ್ರುವಾದ ಸೈತಾನನು ನಮಗೆ ವಿರುದ್ಧವಾಗಿ ಮಾಡಿದಂಥ ಎಲ್ಲ ತಂತ್ರಗಳ ಮೇಲೆ ನಮಗೆ ಜಯವನ್ನು ಕೊಟ್ಟು ನಮ್ಮನ್ನು ಇಲ್ಲಿವರೆಗೂ ನಡೆಸಿದಂತಹ ಆ ದೇವರ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುವರಾಗಿರಬೇಕು. ಆತನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆತನು ಮಾಡಿದ ಎಲ್ಲ ಸಹಾಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸಬೇಕು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ದಾವೀದ ಈಗ ಸಂತೋಷವಾಗಿ, ಆನಂದವುಳ್ಳವನಾಗಿ ಸಿಂಹಾಸನದಲ್ಲಿ ಕೂತಿದ್ದಾನೆ. ಈಗ ಅವನು ಹೇಳುವಂಥ ಒಂದು ಮಾತು, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ಪ್ರತ್ಯೇಕವಾಗಿ ಇದೊಂದು ಯಾತ್ರಾ ಗೀತ. ಇಸ್ರಾಯೇಲ್ ಮಕ್ಕಳು ಆಲಯಕ್ಕಾಗಿ
ಹೋಗುವಾಗ ಆಲಯಕ್ಕೆ ಯೆರೂಸಲೇಮಿಗೆ ಹೋಗುವಾಗ ಸಾಧಾರಣವಾಗಿ ಮಾಡುವಂತಹ ಒಂದು ಯಾತ್ರಾ ಗೀತ. ಪ್ರಯಾಣದಲ್ಲಿ ಅವರು ಹಾಡಾಡುತ್ತಾ ಮುಂದೆ ಹೋಗುವಾಗ ಅವ್ರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ರೇ, ಯೆಹೋವನು ನಮಗಿಲ್ಲದೆ ಇದ್ದಿದ್ರೆ, ದೇವರು ನಮ್ಮ ಜೊತೆ ಇಲ್ಲದೆ ಇದ್ದಿದ್ರೆ ಈ ರೀತಿಯಲ್ಲಿ ಆಲಯಕ್ಕೆ ಹೋಗೋಕ್ಕೆ ನಮಗೆ ಆಗ್ತಿರಲಿಲ್ಲ. ಈ ರೀತಿ ಕರ್ತನನ್ನು ಆರಾಧಿಸುವುದಕ್ಕೆ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ಕರ್ತನಲ್ಲಿ ಆಶ್ರಯಿಸಿ ಮುಂದೆ ಸಾಗಿದಾಗ ಅವರನ್ನು ಬಿಡಿಸಿದಂತಹ ಒಬ್ಬ ದೇವರಿದ್ದರು, ಅವರಿಗೆ ಸಹಾಯ ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದರು. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀನು ನಮ್ಮನ್ನು ರಕ್ಷಿಸಿದ್ದಿ, ನೀನು ನಮ್ಮನ್ನು ಕಾಪಾಡಿದ್ದಿ, ನೀನು ನಮಗೆ ಸಹಾಯ ಮಾಡಿದ್ದಿ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ಕರ್ತನನ್ನು ಮಹಿಮೆಪಡಿಸೋಣ. ಇಸ್ರಾಯೇಲರ ಅನುಭವ, ದಾವೀದನ ಅನುಭವ, ಯೆಹೋವನಿಲ್ಲದೆ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಿತ್ತು ಅಂತ ಗೊತ್ತಿಲ್ಲ. ಅದು ಅವರ ಅನುಭವ ಮಾತ್ರ ಅಲ್ಲ, ನಮ್ಮ ಅನುಭವ ಕೂಡ. ಕರ್ತನು ನಮ್ಮ ಸಂಗಡ ಇಲ್ಲದೆ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಿತ್ತು ನಮಗೆ ಗೊತ್ತಿಲ್ಲ. ಆದರೆ ದೇವರು ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಸಂಗಡ ಇದ್ದು ಇದುವರೆಗೂ ನಮ್ಮನ್ನು ಕಾಪಾಡಿ ನಡೆಸಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಮುಂದೆಯೂ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.